ನಮಸ್ಕಾರ ವೀಕ್ಷಕರೇ. ಡಾಕ್ಟರ್ ಮನಮೋಹನ್ ಸಿಂಗ್ ನಿಧನದ ಬೆನ್ನಲ್ಲೇ ಕಾಂಗ್ರೆಸ್ ನಾಯಕರನ್ನ ಗಾಂಧಿ ಕುಟುಂಬ ಹೀನಾಯವಾಗಿ ನಡೆಸಿಕೊಳ್ಳುತ್ತೆ ಅನ್ನೋದು ಮುನ್ನೆಲೆಗೆ ಬಂತು. ಅದಕ್ಕೆ ಉದಾಹರಣೆಯಾದ ಘಟನೆಗಳೆಲ್ಲ ಇನ್ನೂ ಚರ್ಚೆ ಆಗ್ತಾ ಇವೆ. ಈ ಹೊತ್ತಲ್ಲಿ ರಾಹುಲ್ ಗಾಂಧಿ ಡಾಕ್ಟರ್ ಸಿಂಗ್ಗೆ ಮತ್ತೆ ಅಪಮಾನ ಮಾಡಿದ್ದಾರೆ. ಡಾಕ್ಟರ್ ಸಿಂಗ್ ಗೌರವಾರ್ಥ ಇಡೀ ದೇಶವೇ 7 ದಿನಗಳ ಕಾಲ ಶೋಕಾಚರಣೆ ಮಾಡ್ತಾ ಇದ್ರೆ ರಾಹುಲ್ ನ್ಯೂ ಇಯರ್ ಸೆಲೆಬ್ರೇಷನ್ ಸ್ಟಾರ್ಟ್ ಮಾಡಿದ್ದಾರೆ. ಇಲ್ಲ ಇದ್ರೆ ಕಾಂಟ್ರವರ್ಸಿ ಆಗುತ್ತೆ ಅಂತ ಹೇಳಿ ವಿಯೆಟ್ನಾಂಗೆ ಓಡಿದ್ದಾರೆ. ಈ ಹೊತ್ತಲ್ಲೇ ರಾಹುಲ್ ಗಾಂಧಿಯ ಸಿಟಿಜನ್ಶಿಪ್ ಸಂಬಂಧ ಕೋರ್ಟ್ ಮೆಟ್ಟಿಲೇರಿರೋ ಸುಬ್ರಮಣಿಯನ್ ಸ್ವಾಮಿ ಇನ್ನೊಂದಷ್ಟು ವಿಚಾರಗಳನ್ನ ಬಿಚ್ಚಿಡ್ತಾ ಇದ್ದಾರೆ. ಪಿ ನರಸಿಂಹರಾವ್ ನಿಧನದ ಬಗ್ಗೆ ಸ್ಫೋಟಕ ವಿಚಾರ ಬಿಚ್ಚಿಟ್ಟಿದ್ದು ಎಲ್ಲಾ ಕಡೆ ವೈರಲ್ ಆಗ್ತಾ ಇದೆ. ಮತ್ತೊಂದೆಡೆ ನಿತೀಶ್ ಕುಮಾರ್ ಮತ್ತೆ ಎನ್ಡಿಎ ಬಿಟ್ಟು ಜಂಪ್ ಮಾಡ್ತಾರೆ, ಮೋದಿಗೆ ಶಾಕ್ ಕೊಡ್ತಾರೆ ಅನ್ನೋ ಸುದ್ದಿ ಬಂದಿತ್ತು. ಅದಕ್ಕೆ ಅವರೇ ಕ್ಲಾರಿಟಿ ಕೊಟ್ಟಿದ್ದಾರೆ. ನಿತೀಶ್ ಹೇಳಿರೋ ಮಾತು ವಿಪಕ್ಷಗಳಿಗೆ ದೊಡ್ಡ ಮುಖಭಂಗವನ್ನ ತರ್ತಾ ಇದೆ. ಇದೆಲ್ಲವನ್ನ ಒನ್ ಬೈ ಒನ್ ವಿವರಿಸ್ತಾ ಹೋಗ್ತೀವಿ. ಈ ವಿಡಿಯೋವನ್ನ ತಪ್ಪದೆ ಕೊನೆ ತನಕ ನೋಡಿ. ಅದಕ್ಕೂ ಮುನ್ನ ಮೀಡಿಯಾ ಮಾನ್ಸ್ಟರ್ ಚಾನಲ್ ಅನ್ನ ತಪ್ಪದೆ ಸಬ್ಸ್ಕ್ರೈಬ್ ಮಾಡಿ. ಎಸ್, ನಾನು ಸರ್ವೋತ್ತಮ. ನಮ್ಮ ದೇಶದ ಕಾನೂನಿಗೆ ನಾನೊಬ್ನೇ ಬೆಲೆ ಕೊಡೋದು. ನೋಡಿ, ನನ್ನ ಕೈಯಲ್ಲಿ ಸಂವಿಧಾನದ ಪುಸ್ತಕ ಇದೆ. ನನ್ನಂತ ಲೀಡರ್ ಯಾರೂ ಇಲ್ಲ ಅಂತ ಬಿಂಬಿಸೋದಕ್ಕೆ ನಾನಾ ಪ್ರಯತ್ನವನ್ನ ಮಾಡ್ಬೋದು. ಆದ್ರೆ ಒರಿಜಿನಲ್ ಗುಣ ಅನ್ನೋದು ಯಾವತ್ತಿಗೂ ಹೋಗೋದಿಲ್ಲ. ಸೋಪ್ ಹಾಕಿ ತಿಕ್ಕಿದ್ರೆ ಮೈ ಮೇಲಿರೋ ಕೊಳೆ ಹೋಗ್ಬೋದು, ಆದ್ರೆ ಮನಸ್ಸಿನ ಕೊಳೆ ಅಲ್ಲ ಅನ್ನೋ ಉದಾಹರಣೆಗಳನ್ನ ಜನರು ರಾಹುಲ್ ಗಾಂಧಿಗೆ ಕೊಡ್ತಾ ಇದ್ದಾರೆ. ಅದಕ್ಕೆ ಕಾರಣ ಅವರು ಮಾಡಿರೋ ಇನ್ನೊಂದು ಎಡವಟ್ಟು. ಅದನ್ನ ಎಡವಟ್ಟು ಅನ್ನೋದಕ್ಕಿಂತಲೂ ಬೇಜವಾಬ್ದಾರಿತನ, ಕೇರ್ಲೆಸ್ನೆಸ್ ಅನ್ನೋದು ಸೂಕ್ತ ಅಂತಲೇ ಜನರು ಹೇಳ್ತಾ ಇರೋದು. ಡಾಕ್ಟರ್ ಮನಮೋಹನ್ ಸಿಂಗ್ ರಂತಹ ಆರ್ಥಿಕ ತಜ್ಞರ ನಿಧನ ಪ್ರತಿಯೊಬ್ಬ ಭಾರತೀಯರನ್ನ ಬಾಧಿಸಿದೆ. ಅವರನ್ನ ನೆನೆದು ದಿನವೂ ಅವರ ಬಗ್ಗೆ ಜನರು ಮಾತಾಡ್ತಾ ಇದ್ದಾರೆ. ಆದ್ರೆ ರಾಹುಲ್ ಗಾಂಧಿ ಸೆಲೆಬ್ರೇಷನ್ ಮೋಡ್ನಲ್ಲಿದ್ದಾರೆ. ಡಾಕ್ಟರ್ ಸಿಂಗ್ ನಿಧನದ ಬಳಿಕ ಏನೆಲ್ಲಾ ರಾಜಕೀಯಗಳು ನಡೆದವು ಅನ್ನೋದನ್ನ ದೇಶದ ಜನರು ನೋಡ್ತಾ ಇದ್ದಾರೆ. ಸಿಂಗ್ ವಿಚಾರದಲ್ಲಿ ಸರ್ಕಾರ ಏನಾದರೂ ಹೇಳಿದ್ದನ್ನ ಕೇಳದೆ ಇದ್ರೆ ಅದನ್ನೇ ದೊಡ್ಡ ಇಶ್ಯೂ ಮಾಡಬೇಕು ಅಂತ ಕೈ ನಾಯಕರು ಕಾಯ್ತಾ ಇದ್ರು. ಆದ್ರೆ ಮೋದಿ ಸರ್ಕಾರ ಡಾಕ್ಟರ್ ಸಿಂಗ್ ಅವರಿಗೆ ಕೊಡಬೇಕಾದ ಎಲ್ಲಾ ಗೌರವವನ್ನ ಕೊಡ್ತಾ ಇದೆ. ಸರ್ಕಾರದ ವತಿಯಿಂದ ಯಾವ ರೀತಿಯಲ್ಲಿ ಗೌರವಯುತವಾಗಿ ಅಂತ್ಯಕ್ರಿಯೆ ಮಾಡಬೇಕೋ ಅದೆಲ್ಲವನ್ನ ಮಾಡಿಯಾಗಿದೆ. ಒಂದು ಕಡೆ ಖರ್ಗೆ ಲೆಟರ್ ಬರೆಯುವ ಮೂಲಕ ದೊಡ್ಡದೇನೋ ಬೇಡಿಕೆ ಇಡುವಂತೆ ಡಾಕ್ಟರ್ ಸಿಂಗ್ ಅವರ ಮೇಲೆ ಅಪಾರ ಗೌರವ ಇರೋದನ್ನ ತೋರಿಸ್ಕೊಂಡ್ರು. ಅದಕ್ಕೆ ನಕಾರ ತೋರದೆ ಸರ್ಕಾರ ಎಲ್ಲದಕ್ಕೂ ಸಮ್ಮತಿಯನ್ನ ಕೊಡ್ತು. 7 ದಿನಗಳ ಕಾಲದ ಶೋಕಾಚರಣೆ ಅನೌನ್ಸ್ ಮಾಡಿದೆ. ವಿಪಕ್ಷಗಳು ಸರಿಯಾದ ರೀತಿಯಲ್ಲಿ ಗೌರವ ಕೊಡ್ತಾ ಇದ್ರೆ ಗಾಂಧಿ ಕುಟುಂಬ ಮಾತ್ರ ನಯಾ ಪೈಸೆ ಗೌರವ ಕೊಟ್ಟಿಲ್ಲ ಅನ್ನೋದಕ್ಕೆ ರಾಹುಲ್ ಗಾಂಧಿಯ ಫಾರಿನ್ ಟ್ರಿಪ್ ಸಾಕ್ಷಿ. ಅಂದಹಾಗೆ ರಾಹುಲ್ ಈ ರೀತಿ ಮಾಡ್ತಾ ಇರೋದು ಇದೇ ಮೊದಲೇನಲ್ಲ. ಅವರು ಬದುಕಿದ್ದಾಗಲೂ ಅವಮಾನ ಮಾಡಿದ್ದಾರೆ. ಅವರು ಪ್ರಧಾನಿಯಾಗಿದ್ದಾಗ ಎಲ್ಲರ ಉಪಸ್ಥಿತಿಗೆ ಸುಗ್ರೀವಾಜ್ಞೆಯನ್ನ ಹೊರಡಿಸಿರ್ತಾರೆ. ಆದ್ರೆ ಅದನ್ನ ಗಾಳಿಗೆ ತೂರಿ ಚಳಿಗಾಲದ ಟ್ರಿಪ್ಗೆ ರಾಹುಲ್ ಫಾರಿನ್ಗೆ ಹೊರಟಿರ್ತಾರೆ. ಈಗ ಕನಿಷ್ಠ ಅವರು ನಿಧನರಾಗಿದ್ದಕ್ಕಾದ್ರೂ ಗೌರವವನ್ನ ಸೂಚಿಸಬಹುದಿತ್ತು. ಆದ್ರೆ ಆ ರೀತಿ ಮಾಡದೆ ನನ್ನಿಷ್ಟ ಅನ್ನೋ ಹಾಗೆ ನಡೆದುಕೊಂಡಿದ್ದಾರೆ. ಇದಿಷ್ಟೇ ಅಲ್ಲ, ದೇಶ ಆತಂಕದ ಪರಿಸ್ಥಿತಿಯಲ್ಲಿ ಇರುವಾಗ, ಕ್ರಿಟಿಕಲ್ ಕಂಡೀಷನ್ ನಲ್ಲಿ ಇರುವಾಗ ರಾಹುಲ್ ಭಾರತ ಬಿಟ್ಟು ಫಾರಿನ್ ಟ್ರಿಪ್ ಹೋಗಿರೋದಕ್ಕೆ ಕೆದಕಿದಷ್ಟು ಉದಾಹರಣೆಗಳು ಸಿಗ್ತಾನೆ ಹೋಗುತ್ತೆ. ಅಂದಹಾಗೆ ರಾಹುಲ್ಗೆ ಏನು ಪರ್ಸನಲ್ ಲೈಫೇ ಇಲ್ವಾ? ದೇಶಕ್ಕೆ ಆಪತ್ತು ಬಂದಾಗ ಅವರು ಇಲ್ಲಿ ಇರ್ಬೇಕಾ ಅಂತ ಕೇಳೋ ಮೂರ್ಖರು ಯಾರೂ ಇಲ್ಲ ಅನ್ಕೊಂಡಿದೀವಿ. ಆದ್ರೂ ಅಂತ ಪ್ರಶ್ನೆ ಬಂತು ಅಂದ್ರೆ ಅದಕ್ಕೂ ಉತ್ತರವನ್ನ ಕೊಡ್ತೀವಿ. ರಾಹುಲ್ ಪ್ರಯತ್ನ ಪಡ್ತಾ ಇರೋದು ಸಣ್ಣ ಪುಟ್ಟ ಪೋಸ್ಟ್ಗಲ್ಲ, ಭಾರತದ ಪ್ರಧಾನಿ ಹುದ್ದೆಗೆ. ಒಂದು ದೇಶದ ಪ್ರಧಾನಿ ಆಗ್ಬೇಕು ಅಂದ್ರೆ ಆ ದೇಶದ ಬಗ್ಗೆ ಸ್ವಂತ ಕುಟುಂಬಕ್ಕಿಂತ ಹೆಚ್ಚಾಗಿ ಕಾಳಜಿ ಇರಲೇಬೇಕು. ದೇಶಕ್ಕೆ ಸಮಸ್ಯೆ ಆದಾಗ ಮುಂದೆ ನಿಂತು ಅದನ್ನ ಫೇಸ್ ಮಾಡಲೇಬೇಕು. ಹಾಗಿದ್ರೆ ಮಾತ್ರ ಆತ ಒಂದು ದೇಶವನ್ನ ಮುನ್ನಡೆಸೋದಕ್ಕೆ ಲಾಯಕ್ಕು ಅಂತ ಜನ ಹೇಳ್ತಾರೆ. ಆದ್ರೆ ಆಪತ್ ಕಾಲದಲ್ಲೇ ರಾಹುಲ್ ಪಾರ್ಟಿ ಮೋಡ್ನಲ್ಲಿ ಇರ್ತಾರೆ. ಇನ್ನು ರಾಹುಲ್ ನಡೆ ಬಗ್ಗೆ ದೇಶಾದ್ಯಂತ ವ್ಯಾಪಕ ವಿರೋಧ ವ್ಯಕ್ತವಾಗ್ತಾ ಇದೆ. ಡಾಕ್ಟರ್ ಸಿಂಗ್ರ ಪಾರ್ಥಿವ ಶರೀರಕ್ಕೆ ಹೆಗಲು ಕೊಡೋ ಮೂಲಕ ಎಲ್ಲಾ ಕ್ಯಾಮೆರಾದಲ್ಲೂ ಕಾಣಿಸ್ಕೊಂಡ್ರು. ಆದ್ರೆ ಅವರ ಚಿತೆಯ ಬೆಂಕಿ ಆರೋ ಮುನ್ನವೇ ವಿಯೆಟ್ನಾಂಗೆ ಕಾಲಿಟ್ಟಿರುವಂತ ಜನರು ಕಿಡಿಕಾರ್ತಾ ಇದ್ದಾರೆ. ಸಾಮಾಜಿಕ ಜಾಲತಾಣದಲ್ಲಿ ಹಲವು ವಿಚಾರಗಳನ್ನ ಜನರು ಮುಂದಿಟ್ಕೊಂಡು ಕಿಡಿಕಾರ್ತಾ ಇದ್ದಾರೆ. ಕಾಂಗ್ರೆಸ್ ನಾಯಕರು ಮಾತೆತ್ತಿದ್ರೆ ಮೋದಿ ಹಾಗೂ ಡಾಕ್ಟರ್ ಮನಮೋಹನ್ ಸಿಂಗ್ರನ್ನ ಕಂಪೇರ್ ಮಾಡಿ ಸಿಂಗ್ ಇಂಟೆಲಿಜೆಂಟ್ ಅಂತ ಹೇಳ್ತಾರೆ. ಆದ್ರೆ ಇವತ್ತು ಅದೇ ಮೋದಿ ಡಾಕ್ಟರ್ ಸಿಂಗ್ ಗೌರವಾರ್ಥ 7 ದಿನಗಳ ಕಾಲ ತಮ್ಮ ಎಲ್ಲಾ ಪ್ರಮುಖ ಪ್ರೋಗ್ರಾಂಗಳನ್ನ ಕ್ಯಾನ್ಸಲ್ ಮಾಡಿದ್ದಾರೆ. ಆದ್ರೆ ರಾಹುಲ್ ಫಾರಿನ್ ಟ್ರಿಪ್ ಎಂಜಾಯ್ ಮಾಡ್ತಾ ಇದ್ದಾರೆ. ಸಿಂಗ್ ಅವರ ನಿಧನದ ಬಳಿಕ ಅವರ ಬಗ್ಗೆ ಭಾರಿ ಕಾಳಜಿ ಇರೋ ಹಾಗೆ ರಾಹುಲ್ ಗಾಂಧಿ ಕೇಂದ್ರ ಸರ್ಕಾರದ ವಿರುದ್ಧ ಮಾತಾಡಿದ್ರು. ಆದ್ರೆ ಅದಕ್ಕೆ ಬಿಜೆಪಿ ಹಿರಿಯ ನಾಯಕ ಸುಬ್ರಮಣಿಯನ್ ಸ್ವಾಮಿ ಕೌಂಟರ್ ಕೊಟ್ಟಿದ್ದಾರೆ. ಖಾಸಗಿ ಮಾಧ್ಯಮವೊಂದಕ್ಕೆ ನೀಡಿರೋ ಸಂದರ್ಶನದಲ್ಲಿ ಮಾತನಾಡಿರೋ ಅವರು, ಗಾಂಧಿ ಕುಟುಂಬ ಯಾವತ್ತೂ ಕಾಂಗ್ರೆಸ್ನ ಇತರೆ ನಾಯಕರನ್ನ ಗೌರವದಿಂದ ನಡೆಸಿಕೊಂಡಿಲ್ಲ. ಅಷ್ಟೇ ಯಾಕೆ ಅವರನ್ನ ನೆಮ್ಮದಿಯಾಗಿರೋದಕ್ಕೂ ಬಿಟ್ಟಿಲ್ಲ. ನರಸಿಂಹರಾವ್ ಆಗಿರ್ಬೋದು ಅಥವಾ ಡಾಕ್ಟರ್ ಮನಮೋಹನ್ ಸಿಂಗ್ ಆಗಿರ್ಬೋದು, ಅವರಿಗೆ ಫ್ರೀಯಾಗಿ ಅಧಿಕಾರ ನಡೆಸೋದಕ್ಕೆ ಗಾಂಧಿ ಕುಟುಂಬ ಬಿಡ್ಲೇ ಇಲ್ಲ. ಜನರ ಎದುರಿಗೆ ಅವರು ಪ್ರಧಾನಿಯಂತೆ ಕಾಣಿಸ್ಕೊಳ್ತಾ ಇದ್ರು.
ಆದ್ರೆ ಒಳಗೆ ನಾನಾ ರೀತಿಯ ಸಂಕಷ್ಟಗಳನ್ನ ಅನುಭವಿಸಿಕೊಂಡು ಬಂದಿದ್ರು. ಒಂದರ್ಥದಲ್ಲಿ ಕಾಂಗ್ರೆಸ್ನ ವಿಷವನ್ನೆಲ್ಲ ಇವರುಗಳೇ ನುಂಗಿಕೊಂಡು ಸಂಭಾಳಿಸಿದ್ದು ಅಂತ ಆರೋಪಿಸಿದ್ದಾರೆ. ಈಗ ಅದಕ್ಕೆ ತಕ್ಕಂತೆ ರಾಹುಲ್ ವಿಯೆಟ್ನಾಂಗೆ ಓಡಿರೋದನ್ನ ನೋಡ್ತಾ ಇದ್ರೆ ಖಂಡಿತ ಇವರು ಡಾಕ್ಟರ್ ಸಿಂಗ್ರನ್ನ ಕೆಟ್ಟದಾಗಿ ನಡೆಸ್ಕೊಂಡಿರಬಹುದು ಅಂತ ಜನರು ಮಾತಾಡ್ತಾ ಇದ್ದಾರೆ. ಅಂದಹಾಗೆ ಈ ಆರೋಪಗಳು ಇಷ್ಟಕ್ಕೆ ಮುಗಿಯೋದಿಲ್ಲ. ರಾಹುಲ್ ಗಾಂಧಿ ಡಾಕ್ಟರ್ ಮನಮೋಹನ್ ಸಿಂಗ್ರನ್ನ ತಮ್ಮ ರಾಜಕೀಯ ಗುರು ಅಂತ ಹೇಳ್ಕೊಂಡಿದ್ದಾರೆ. ಇದನ್ನ ಕೇಳಿ ಜೋರಾಗಿ ನಕ್ಕ ಸುಬ್ರಮಣಿಯನ್ ಸ್ವಾಮಿ ಆ ಮಾತನ್ನ ಹೇಳೋ ಯೋಗ್ಯತೆಯೇ ರಾಹುಲ್ಗೆ ಇಲ್ಲ ಅಂತ ಚಾಟಿ ಬೀಸಿದ್ದಾರೆ. ಮೊದಲನೇದಾಗಿ ಅವರು ಮನಮೋಹನ್ ಸಿಂಗ್ ಅಂತವರನ್ನ ತಮ್ಮ ಗುರು ಅಂತ ಪರಿಗಣಿಸುವಷ್ಟು ವಿದ್ಯಾವಂತರಲ್ಲ. ಮನಮೋಹನ್ ಸಿಂಗ್ ಅವರಂತಹ ವಿದ್ವಾಂಸರು ಅಂತಾರಾಷ್ಟ್ರೀಯ ವ್ಯಾಪಾರದ ಬಗ್ಗೆ ಪ್ರಬಂಧಗಳನ್ನ ಬರೆದ ಮಹಾನ್ ನಾಯಕರು. ಇದ್ಯಾವ ವಿಷಯಗಳು ರಾಹುಲ್ ಗಾಂಧಿಗೆ ತಿಳಿದೇ ಇಲ್ಲ. ರಾಹುಲ್ ಈ ಹಿಂದೆ ಮನಮೋಹನ್ ಸಿಂಗ್ ಮಾಡಿಟ್ಟಿದ್ದ ದಾಖಲೆಗಳನ್ನೆಲ್ಲ ಮಾಧ್ಯಮದ ಮುಂದೆ ಹರಿದು ಅವರಿಗೆ ಅವಮಾನ ಮಾಡಿದ್ರು. ಇಷ್ಟೆಲ್ಲ ಗೌರವ ಇದ್ದಿದ್ರೆ ಇಂಥ ಕೆಲಸ ಮಾಡ್ತಾ ಇರ್ಲಿಲ್ಲ. ಈ ಘಟನೆ ಡಾಕ್ಟರ್ ಸಿಂಗ್ರಿಗೆ ಬಹಳ ನೋವು ತಂದಿತ್ತು. ಒಂದು ವೇಳೆ ರಾಹುಲ್ ಗಾಂಧಿಗೆ ನಿಜವಾಗ್ಲೂ ಸಿಂಗ್ ಮೇಲೆ ಗೌರವ ಇರೋದಾದ್ರೆ ದಾಖಲೆ ಹರಿದಿದ್ದಕ್ಕೆ ಎಲ್ಲರ ಮುಂದೆ ಬಂದು ಕ್ಷಮೆ ಕೇಳಲಿ ಅಂತ ಸವಾಲ್ ಹಾಕಿದ್ದಾರೆ. ಇದೆಲ್ಲದರ ಬಳಿಕ ಮಾಜಿ ಪ್ರಧಾನಿ ಪಿ ನರಸಿಂಹರಾವ್ ಬಗ್ಗೆ ಸ್ಫೋಟಕ ವಿಚಾರವೊಂದನ್ನ ಸುಬ್ರಮಣಿಯನ್ ಸ್ವಾಮಿ ಬಿಚ್ಚಿಟ್ಟಿದ್ದಾರೆ. ನರಸಿಂಹರಾವ್ ನಿಧನರಾದಾಗ ಅವರ ಮೃತದೇಹವನ್ನ ಕಾಂಗ್ರೆಸ್ ಕಚೇರಿಯಲ್ಲಿ ಇರಿಸೋದಕ್ಕೆ ಕೂಡ ಗಾಂಧಿ ಫ್ಯಾಮಿಲಿ ಬಿಡ್ಲಿಲ್ಲ. ಅರ್ಜೆಂಟ್ ಆಗಿ ಪಾರ್ಥಿವ ಶರೀರವನ್ನ ಹೈದರಾಬಾದ್ಗೆ ಕೊಂಡೊಯ್ಯೋ ಹಾಗಾಯ್ತು. ಅಲ್ಲಿ ನೋಡಿದ್ರೆ ಕಾಂಗ್ರೆಸ್ ಕಡೆಯಿಂದ ಅಂತಿಮ ಸಂಸ್ಕಾರಕ್ಕೆ ಸರಿಯಾದ ವ್ಯವಸ್ಥೆಯೇ ಮಾಡಿರ್ಲಿಲ್ಲ. ಚಿತೆಗೆ ಬೇಕಾಗುವಷ್ಟು ಕಟ್ಟಿಗೆಗಳೇ ಇರಲಿಲ್ಲ. ಸಿಕ್ಕಿದ್ದಷ್ಟು ಕಟ್ಟಿಗೆಗಳನ್ನ ಇಟ್ಟು ಅಂತ್ಯ ಸಂಸ್ಕಾರ ಮಾಡಿ ಹೊರಟು ಹೋದ್ರು. ಆದ್ರೆ ಸ್ಥಳೀಯರು ಮಧ್ಯರಾತ್ರಿ ಬಂದಾಗ ಅರ್ಧ ಸುಟ್ಟ ದೇಹವನ್ನ ನೋಡಿ ದಂಗಾಗಿದ್ರು. ಕೊನೆಗೆ ಅವರೇ ಒಗ್ಗೂಡಿ ಕಟ್ಟಿಗೆಗಳನ್ನ ತಂದು ಅಂತ್ಯ ಸಂಸ್ಕಾರವನ್ನ ಮಾಡ್ತಾರೆ. ಗಾಂಧಿ ಫ್ಯಾಮಿಲಿಗೆ ಕಾಂಗ್ರೆಸ್ ನಾಯಕರ ಮೇಲೆ ಅಷ್ಟೊಂದು ಗೌರವ ಇದ್ದಿದ್ರೆ ನೆಹರು ಪಕ್ಕದಲ್ಲಿ ನರಸಿಂಹರಾವ್ಗೆ ಜಾಗ ಕೊಡಬೇಕಿತ್ತು. ಇದೆಲ್ಲವನ್ನ ಡ್ಯಾಮೇಜ್ ಕಂಟ್ರೋಲ್ ಮಾಡೋದಕ್ಕಾಗಿಯೇ ನಂತರದಲ್ಲಿ ಡಾಕ್ಟರ್ ಸಿಂಗ್ರನ್ನ ಪಿಎಂ ಮಾಡಿದ್ದು ಅಂತ ದೂರಿದ್ದಾರೆ. ಇನ್ನೊಂದೆಡೆ ಎನ್ಡಿಎ ಮೈತ್ರಿಕೂಟದ ಪ್ರಮುಖ ಮಿತ್ರ ಬಿಹಾರ ಸಿಎಂ ನಿತೀಶ್ ಕುಮಾರ್ ಮತ್ತೆ ಪಕ್ಷಾಂತರ ಮಾಡ್ತಾರೆ ಅನ್ನೋ ಸುದ್ದಿಗಳು ದಟ್ಟವಾಗಿದ್ವು. ಮೋದಿ ಸರ್ಕಾರಕ್ಕೆ ಸದ್ಯದಲ್ಲೇ ದೊಡ್ಡ ಹೊಡೆತ, ಸರ್ಕಾರ ಉರುಳುತ್ತೆ ಅನ್ನೋ ರೀತಿಯೆಲ್ಲ ಬಿಂಬಿತವಾಗಿತ್ತು. ಆದರೆ ಇದೇ ಹೊತ್ತಲ್ಲಿ ನಿತೀಶ್ ಕುಮಾರ್ ಎಲ್ಲಾ ಊಹೆಗಳಿಗೂ ತೆರೆ ಎಳೆಯೋ ಕೆಲಸ ಮಾಡಿದ್ದಾರೆ. ಈಗಾಗಲೇ ನಾನು 2 ಸಲ ಪಕ್ಷಾಂತರ ಮಾಡಿ ದೊಡ್ಡ ತಪ್ಪು ಮಾಡಿದ್ದೀನಿ. ಅದರಿಂದ ಸಾಕಷ್ಟು ಪಾಠಗಳನ್ನ ಕಲಿತಿದ್ದೀನಿ. ಇನ್ನು ಮುಂದೆ ಅಂತ ತಪ್ಪನ್ನ ಎಂದಿಗೂ ಮಾಡೋದಿಲ್ಲ. ಎನ್ಡಿಎ ಮೈತ್ರಿಕೂಟ ಬಿಟ್ಟು ಎಲ್ಲಿಗೂ ಹೋಗೋದಿಲ್ಲ. ಭಾರತದ ಅಭಿವೃದ್ಧಿ ಎನ್ಡಿಎ ಮೈತ್ರಿಕೂಟದಿಂದ ಮಾತ್ರ ಸಾಧ್ಯ ಅಂತ ಹೇಳಿದ್ದಾರೆ. ಈಗಾಗಲೇ ಹಲವು ಬಾರಿ ಊಹೆಗಳಿಗೆ ತೆರೆ ಎಳೆದಿದ್ರು. ಈಗ ಇನ್ನೂ ಸ್ಪಷ್ಟವಾಗಿ ನಿತೀಶ್ ಹೇಳಿಕೆ ಕೊಟ್ಟಿದ್ದು ಮೈತ್ರಿ ಭದ್ರ ಅನ್ನೋದು ಮತ್ತೆ ಸಾಬೀತಾಗಿದೆ. ಇದು ವಿಪಕ್ಷಗಳ ರೂಮರ್ ಹರಡಿಸೋ ತಂತ್ರಕ್ಕೆ ಹೊಡೆತ ಕೊಟ್ಟಿದೆ. ಅಂದಹಾಗೆ ಇನ್ನು ಪಕ್ಷಾಂತರ ಮಾಡಿದ್ರೆ ಜನರು ಮರ್ಯಾದೆ ಕೊಡೋದಿಲ್ಲ ಅನ್ನೋದು ನಿತೀಶ್ ಕುಮಾರ್ಗೂ ಗೊತ್ತಾಗಿದೆ. ಒಟ್ನಲ್ಲಿ ಹೇಳೋದೊಂದು ಮಾಡೋದೊಂದು ಅನ್ನೋ ಹಾಗೆ ಡಾಕ್ಟರ್ ಸಿಂಗ್ ತಮ್ಮ ಗುರು ಅಂತ ಹೇಳ್ಕೊಂಡ ರಾಹುಲ್ ಶೋಕಾಚರಣೆಗೆ ಬೆಲೆ ಕೊಡದೆ ಪಾರ್ಟಿ ಮಾಡೋದಕ್ಕೆ ಹೋಗಿದ್ದಾರೆ. ಕಾಂಗ್ರೆಸ್ ಪಾರ್ಟಿಯ ಕಥೆಯೇ ಇಷ್ಟು ಅಂತ ಜನರು ಮಾತಾಡಿಕೊಳ್ತಾ ಇದ್ದಾರೆ. ರಾಹುಲ್ ಯಾವತ್ತು ವಾಪಸ್ ಬರ್ತಾರೆ, ಬಂದ ಮೇಲೆ ಏನ್ ಹೇಳ್ತಾರೆ ಅನ್ನೋದು ಸದ್ಯಕ್ಕೆ ಕುತೂಹಲ. ಈ ಬಗ್ಗೆ ನಿಮ್ಮ ಅಭಿಪ್ರಾಯವನ್ನ ತಪ್ಪದೆ ಕಾಮೆಂಟ್ ಮೂಲಕ ತಿಳಿಸಿ.